ಫ್ರೆಂಡ್ಸ್, 2024 ಲೋಕಸಭಾ ಎಲೆಕ್ಷನ್ ಎಕ್ಸಿಟ್ ಪೋಲ್ ರಿಸಲ್ಟು ಇವತ್ತಿನ ದಿನ 1 ಜೂನ್ ಬರೋದಿದೆ ಸಂಜೆ 6 ಗಂಟೆ ನಂತರ. ಸೊ ಎಕ್ಸಿಟ್ ಪೋಲ್ ಮೇಲೆ ನಾವು ಎಷ್ಟು ಡಿಪೆಂಡ್ ಆಗಿರಬೇಕಾಗುತ್ತೆ ಅಂತ ನೋಡೋದಾದರೆ, ಮೇನಾಗಿ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸು ಹಾಗೂ ಇನ್ವೆಸ್ಟರ್ಸು ಎಕ್ಸಿಟ್ ಪೋಲ್ನ ವೇಟ್ ಮಾಡ್ತಾ ಇದ್ದಾರೆ, ಹಾಗೂ ಜೂನ್ 4 ಬರೋ ಎಲೆಕ್ಷನ್ ರಿಸಲ್ಟ್ಗೂ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸಿಟ್ ಪೋಲಲ್ಲಿ ನಾವು ಯಾವ ಎಕ್ಸಿಟ್ ಪೋಲ್ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಆಗಿರ್ಬೋದು ಅಂತ ನೋಡೋಕ್ಕಿಂತ ಮುಂಚೆ 2019ರಲ್ಲಿ ಯಾವ ಎಕ್ಸಿಟ್ ಪೋಲ್ಸ್ ಬಂದಿದ್ವು, ಅವುಗಳ ಆ್ಯಕ್ಚುಲಿ ಎಕ್ಸಿಟ್ ಪೋಲ್ ರಿಸಲ್ಟ್ಸು ಹಾಗೂ ಎಲೆಕ್ಷನ್ ರಿಸಲ್ಟ್ಸು ಏನು ಡಿಫ್ರೆನ್ಸ್ ಇತ್ತು ಅಂತ ನೋಡೋಣ. ಸೊ ಎಕ್ಸಿಟ್ ಪೋಲ್ಗಳಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು, ಮೊದಲನೇದಾಗಿ News24 ಟುಡೇಸ್ ಚಾಣಕ್ಯ ಅಂತ ಬರುತ್ತೆ. ಸೊ ಅವರು 2019ರಲ್ಲಿ BJPಗೆ ಅಂದರೆ ಟೋಟಲಾಗಿ NDA ಅಲಯನ್ಸ್ಗೆ 350 ಸೀಟ್ಸ್ನ ಎಕ್ಸ್ಪೆಕ್ಟ್ ಮಾಡಿದರು. UPAಗೆ 95 ಸೀಟ್ಸ್ನ ಅವರು ಕೊಟ್ಟಿದ್ದರು ಎಕ್ಸಿಟ್ ಪೋಲಲ್ಲಿ. ಆದರೆ ರಿಸಲ್ಟ್ ಬಂದಾಗ, ಆ್ಯಕ್ಚುಯಲ್ ರಿಸಲ್ಟ್ ಬಂದಾಗ NDA BJP ಅಲಯನ್ಸ್ಗೆ 353 ಸೀಟ್ಸ್ ಬಂದಿತ್ತು. ಅದರಲ್ಲಿ BJP ಅಲೋನು 303 ಸೀಟ್ಸ್ ಬಂದಿತ್ತು. ಇನ್ನು News18 IPSOS ಎಕ್ಸಿಟ್ಸ್ ಪೋಲ್ ಪ್ರಕಾರ ಅವರ ಪ್ರಿಡಿಕ್ಷನ್ NDAಗೆ 336ನ ಕೊಟ್ಟಿದ್ದರು 2019ರಲ್ಲಿ. UPAಗೆ 82 ಸೀಟ್ಸ್ನ ಎಕ್ಸ್ಪೆಕ್ಟ್ ಮಾಡಿದರು, ಹಾಗೂ ಅದರ್ಸ್ಗೆ 124 ಸೀಟ್ಸ್ನ ಎಕ್ಸಿಟ್ ಪೋಲಲ್ಲಿ ಕೊಟ್ಟಿದ್ದರು. ಇನ್ನು ಇಂಡಿಯಾ ಟುಡೇ ಎಕ್ಸಿಟ್ ಪೋಲಲ್ಲಿ ಹೇಳಿದಿರೋ ಸೀಟ್ಸು 339ಇಂದ 365 ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಅದ್ರ ಬದ್ಯದಲ್ಲೇ 353 ಬಂದಿತ್ತು. ಸೊ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ರಿಸಲ್ಟ್ಸು ಆಲ್ಮೋಸ್ಟ್ ಮ್ಯಾಚ್ ಆಗಿದ್ವು ಅಂತ ಇಲ್ಲಿ ಹೇಳ್ಬೋದು. ಇನ್ನು ಟೈಮ್ಸ್ ನಾವು ಎಕ್ಸಿಟ್ ಪೋಲಲ್ಲಿ 306 ಸೀಟ್ಸು NDAಗೆ ಹಾಗೂ 132 ಸೀಟ್ಸು UPAಗೆ ಅಂತ ಹೇಳಿದರು. 353 ಸೀಟ್ಸು NDAಗೆ ಬಂದಿತ್ತು. ಇಂಡಿಯಾ TV 300 ಸೀಟ್ಸ್ನ ಎಕ್ಸಿಟ್ ಪೋಲಲ್ಲಿ ಕೊಟ್ಟಿದ್ರು, 353 ಸೀಟ್ಸು NDAಗೆ ಬಂದಿತ್ತು. ಇನ್ನು ABP ಪ್ರಿಡಿಕ್ಷನ್ 277 ಅಂತ ಇತ್ತು NDAಗೆ. ಸೊ 353 ಇಲ್ಲಿ ಬಂದಿತ್ತು. ಸೊ ಇಲ್ಲಿ ನೋಡೋದಾದರೆ News24 ಟುಡೇಸ್ ಚಾಣಕ್ಯ ಹಾಗೂ ದಿ ಇಂಡಿಯಾ ಟುಡೇ ಎಕ್ಸಿಟ್ ಪೋಲು ಆಲ್ಮೋಸ್ಟ್ ನಿಯರ್ ಇದೆ ಆ್ಯಕ್ಚುಯಲ್ ರಿಸಲ್ಟ್ಸ್ಗೆ. ಸೊ ಇದನ್ನು ನಾವು ಗಮನ ಕೊಡಬೇಕಾಗತ್ತೆ. ಇನ್ನು 2004ರಲ್ಲಿ ಬಂದಿರೋ ಎಕ್ಸಿಟ್ ಪೋಲ್ಗೆ ರಿಸಲ್ಟ್ಸು ಟೋಟಲಾಗಿ ಡಿಫ್ರೆಂಟ್ ಇತ್ತು. ಆಗ ವಾಜಪೇಯಿ ಗೌರ್ಮೆಂಟ್ಗೆ ಮೆಜಾರಿಟಿ ಆಫ್ ಎಕ್ಸಿಟ್ ಪೋಲ್ ಬಂದಿತ್ತು. ಆದರೆ ಆ್ಯಕ್ಚುಯಲ್ ರಿಸಲ್ಟ್ಸು BJP ಲೀಡರ್ಶಿಪ್ಪಲ್ಲಿ NDAಗೆ ಅಷ್ಟು ಸೀಟ್ಸ್ ಬಂದಿರಲಿಲ್ಲ. ಸೊ ಇದನ್ನು ಕೂಡ ನಾವು ಮಂದಟ್ಟು ಮಾಡ್ಕೋಬೇಕಾಗುತ್ತೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇನ್ನು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಬಂದ ಮೇಲೆ 3 ಜೂನ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೆಲ್ಲ ಟ್ರೇಡಿಂಗ್ ಲೆವೆಲ್ಸ್ ಸಿಗ್ಬೋದು ಅಂತ ನಾನು ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು.